रसवता हरितले नवनाट्य रसवता हरितले 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 ನನ್ನನ್ನ ನನಗಾಗಿ ಹಗಲಿರುಳು ದುಡಿಯುತ್ತಿದ್ದಾನೆ. ಅವನಿಗೆ ಒಂದೇ ಒಂದು ನೌಕರಿ ದೊರೆಯಂತೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಏನಮ್ಮ ತಂಗಿ, ಪೂಜೆ ಮುಗೀತೇನಮ್ಮ? ಮುಗೀತು ಬಾನ, ಈಗ ಬಂದೇನು? ಹೌದಮ್ಮ ತಂಗಿ. ಅಲ್ಲಮ್ಮ, ಇಂದು ಈ ದೇವರಲ್ಲಿ ಏನೆಂದು ವರ ಕೇಳಿಕೊಂಡಿಯಮ್ಮ? ಬಂಡಿಯ ನಡೆ ಚಂದ, ಮಿಂಡಿಯ ನುಡಿ ಚಂದ. ಬಂಡಿಯ ನಡೆ ಚಂದ, ಮಿಂಡಿಯ ನುಡಿ ಚಂದ. ಕೊಂಡಿಯನು ಚಂದ ರಸಿಂಗೆ ಜಾರಿಗಂ. ಮಿಂಡನೇ ಚಂದ ಸರ್ವಜ್ಞ. ಏನ್ರಿ ಮಲಮ್ನ ಜಮದಾಗಿನ ಕೊಟ್ ಮದಿ ಮಾಡ್ಯಾರ ಮತ್ತ ಹೋಚು ಬಾಬಾ ಬರಮರದಿ ಕೊಟ್ ಮದಿ ತಪ್ಪಾದ್ರೆ ಕ್ಷಮಿಸಿಬಿಡುವ. ಮತ್ತ ಈಗ ಮತ್ತೆ ಬಿದ್ದಾಗ ಈಗ ಅಂತ ಯಾವಾಗಲೇ ಅದನ್ನ ನಮ್ಮಕ್ಕಿ ನಿಮ್ಮಕ್ಕೆ ಯಾಕೋ ನಿಮಗೆ ಸುದ್ದಿ ಕೇಳಿಲ್ಲ. ಏನ ಆಗೈತು? 3 ತಿಂಗಳಾದ ಸಂಡ ಸದ್ಯ ಬಾಯ್ಗಾಡೆ ಹೊರಗೆ ಬಂದಿಲ್ಲ. ಇವರು ಉದ್ರಿ ಹೇಳೋದೇನೆ ಕಿರಾಣಿ ಅಂಗಡಿ ಅಲ್ಲ. ಹೊರಬೇಕಾದ ವರದಕ್ಷಿಣೆ ಕೊಡುವವರಿಗೂ ನಾವು ಮಾತ್ರ ತಾಳಿ ಕಟ್ಟುವುದಿಲ್ಲಪ್ಪ. ಹೇಳಿದ್ರಪ್ಪ, ಈ ತಿಂಗಳು ನಾನು ಕೊಡಬೇಕಂತ ಪಗಾರದಾಗ 10,000 ಹಣ ಕಟ್ಟು ಮಾಡ್ಕೊಂಡು ಮಹೇಶನ ವರದಕ್ಷಿಣೆ ತಗೋರಿ. ಈ ತುಂಬಿದ ಮದುವೆ ಮಂಟಪದಾಗ ಅವಮಾನ ಮಾಡಿ ಬಡವರ ಮನೆ ಮುರಿಬೇಡ್ರಪ್ಪ, ನಿಮಗೆ ಕೈ ಮುಗಿದು ಕೇಳ್ತೀನಿ. ಹಸೆಮನೆ ಮೇಲೆ ಕೊಡು ತಾಳಿಯನ್ನು ಕಟ್ಟೋಗಬೇಡ. ಒಳ್ಳೆದನ್ನೇ ಮಾತಾಡಿ ಕೆಟ್ಟದ್ದೇಕೆ ಮಾತನಾಡುತ್ತಿರುವಿರಿ? ಇದ್ದೊಬ್ಬ ತಂಗಿಯ ಮದುವೆಯನ್ನು ಮಾಡುವಗೋಸ್ಕರ ನನಗಿರುವ 2 ಎಕರೆ ಹೊಲವನ್ನೇ ಮಾರಿ ಇಂದು ತಂಗಿಯ ಮದುವೆಯನ್ನು ಮಾಡ್ತಾ ಇದ್ದೀನಿ. ನೀನೇ ಕಣ್ಣ ಇವ್ರು ಕಾಲಿಡ್ತೀಯ. ಕೇವಲ ವರದಕ್ಷಿಣೆಗೋಸ್ಕರ ಮದುವೆಗೋ ಇಂಥ ಗಂಡು ಸುಳ್ಳ ಕಾಲಿಡೋಕ್ಕಿಂತ ಕತ್ತೆ ಕಾಲಿಡೋದು ಲೇಸಲ್ಲ. ಇಂಥ ಸೊಕ್ಕಿನ ಹಣ್ಣಿಗೆ ನಾವು ತಾಳಿ ಕಟ್ಟಬೇಕಾ? ಸೊಕ್ಕಿನ ಹಣ್ಣೆ, ಇದುವರೆಗೂ ಹಿರಿಯರಿದ್ದಾರಂತ ಮರ್ಯಾದೆ ಕೊಟ್ಟೆ, ಆದ್ರೆ ಆ ಮಳೆ ತಕೊಂಡ್ ನೀನಲ್ಲ. ಇನ್ನೊಂದು ಬಾರಿ ಸೊಕ್ಕಿನ ಹೆಣ್ಣೆ ಅಂತ ಕರೆದ್ರೆ ಹೂವಿನ ಹಾರಿಡಬೇಕಾದ್ರೆ ಚಪ್ಪಲಿ ಮಾಡ್ಕೋ. ಗಂಗಾ ಗಂಗಾ, ಏನಿಲ್ಲ ಕೊನೆಯ ನಿರ್ಧಾರ ಬೇಡ. ಇದೇ ನನ್ನ ಕೊನೆ ನಿರ್ಧಾರ. ನೋಡು, ನಿಮಗಿಷ್ಟು ಸೊಕ್ಕಿದ್ದರೆ ಈ ನನ್ನ ಗೆಳೆಯರ ಮಗಳಾದ ಇವರನ್ನ ನನ್ನ ಸೊಸೆಯನ್ನಾಗಿ ಸ್ವೀಕಾರ ಮಾಡುತ್ತೇನೆ. ನಮಗೆ ನನ್ನ ಮರ್ಯಾದೆಯ ಮುಖ್ಯ. ಮದಿ ಅವ್ರ ಮನ್ಯಾಗಿನ ನಮ್ದು ಏನೈತಪ್ಪ, ಯಾರ ಜೊತೆ ಮಾಡಿಸತಾರ ಮಾಡಿಸೋದು ಒಂದ. ಹುಡುಗಿ ಗೋಪುರ ಚಂದ, ಮಣಿಗೆ ಮಗು ಚಂದ, ಯಾರ ಮಗಂದ ಗಿಡಕ್ಕೆ ಹೂ ಚಂದ, ಮನೆಗೆ ನನ್ನ ಹೆಂಡತಿ ಚಂದ. ಯಾರ ಗಂಗಾ, ತವರ ಮನೆಯಲ್ಲಿ ಬಿಟ್ಟು ನಿನ್ನ ಗಂಡನ ಮನೆಗೆ ಹೋಗ್ತಾ ಇದೆಯ ಅಂದ ಮೇಲೆ ನೋಡಮ್ಮ, ನಿನ್ನಣ್ಣನಾಗಿ ನಾನು ನಿನಗೆ ಹೇಳಬೇಕಾದಂತ 4 ಮಾತು ಹೇಳ್ತೇನೆ, ಲಕ್ಷ್ಯದಲ್ಲಿಟ್ಟು ಕೇಳಮ್ಮ. ನಿನಗೆ 100 ವರ್ಷ ಮುತ್ತೈದೆಯಾಗಿ ಬಾಳೆಂದು ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ತಂಗಿ ನಿನ್ನ ಕಲವ ಬಂದವರಲ್ಲ, ಒಲವಿ ಕುಂಬುವರಿಲ್ಲ.
ನಿಮ್ಮ ಮನ್ಯಾಗ ಹಾಳಾಗಿದ್ದ ಧರ್ಮದನಲ್ಲ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾದ ಹೆಣ್ಣು ಮಗಳಿಗೆ ತಾಳಿ ಕಟ್ಟಿ ಗುಡಿಸಲು ಮನೆಗೆ ಕೈ ಕರ್ಕೊಂಡು ಹೋಗ್ಬಿಟ್ಟ ಯಾರ ನಮ್ಮಂತ ಬಡವರು ಮಾತನಾಡೋದು ನಿಮ್ಗೆ ಅತಿಯಾಗಿ ಕಾಣ್ತೈತಿ. ಆದ್ರೆ ನಿಮ್ಮಂತ ಶ್ರೀಮಂತರ ಮಾಡಿದ್ರೆ ಮುಚ್ಚ ಹೋಗುತ್ತ ತಿಳ್ಕೊಂಡಿದೆ. ಆವತ್ತು ಮದುವೆ ಮಂಟಪದಲ್ಲಿ ನಡಿಬೇಕಾಗಿರೋ ಮದುವೆಯನ್ನು ನಿಲ್ಲಿಸಿ ಮದುವೆಗೆ ಬಂದಿರೋ ಮತ್ತೊಂದು ಹೆಣ್ಣಿಗೆ ನಿನ್ನ ಮಗನ ಕೈಯಿಂದ ಒತ್ತಾಯದಿಂದ ತಾಳಿ ಕಟ್ಟಿಸಿ ಕರ್ಕೊಂಡು ಹೋದಿಯಲ್ಲ, ನೀ ಮಾಡಿದೇನ ದೊಡ್ಡ ನ್ಯಾಯ ಅಂತ ತಿಳ್ಕೊಂಡಿರಲೇ. ಈ ನಿನ್ನ ಗಂಡ ನಿನ್ನ ಮಾವ ರಣ ಹತ್ತಿನಂತವರು ಕಟ್ಟಿ ಹಾಕುವಂತ ತಪ್ಪನ ಏನ್ ಮಾಡಿದಂತ ಈ ರೀತಿ ಕಟ್ಟಿ ಹಾಕಿರಿ. ಹೇಳ್ರಿ ಗೌಡನ ಮಾಡಿರು ತಪ್ಪಾದ್ರು ಏನಂತ ಹೇಳ್ರಿ. ಯಾಕ್ಲಾ ಧರ್ಮ್ಯ ಇನ್ನು ಏನ್ ಮಾಡ್ಬೇಕಂಡಿ? ಯಾಕ್ಲಾ ಮಾಡುದೆಲ್ಲ ಮಾಡಿ ಮತ್ತೆ ಮళ్ళీ ನಾ ಏನ್ ತಪ್ಪು ಮಾಡಿ ಕೇಳಕಜ್ಜಲ್ಲ. ಯಾಕ್ಲಾ ಇನ್ನು ಏನ್ ಮಾಡ್ಬೇಕಂಡಿ? ನಮ್ಮ ದೇಶ ರಜೆ ಆಗುಣ ಹತ್ತಿ ಹೊಲಕ್ಕ ಹತ್ತಿ ಬಿಡ್ದಾಗ ಹೋಗಿಳಂತ ಯಾರಿಲ್ಲಿ ಸಂದರ್ಭ ನಮ್ಮ ದೇಶ ಸಚಿವ ಬಲಾತ್ಕಾರ ಮಾಡಕ್ ಹೋಗಿದ್ದು ಯಾಕೆ ಮೈಯಾಕ ಇವತ್ತು ನಾನು ಹೊಡಿ ಏಟಕ್ಕ ಇವಳ ತಾಯಿ ನದಿ ಹಾಲನ್ನು ಪಾಕಬೇಕು. ರುಚಿ ಅಲ್ಲಾದ್ರೆ ಒಂದು ಹಾಸಿ ಎರಡು ಹೊಚ್ಚಿ ಒಂದು ತೆಲ್ಲುಡು ಕೊಟ್ಬಿಟ್ಟು ಒಟ್ಟ ರಿಪ್ ರಿಪ್ ಬಡ್ದು ಹೋಗದಂಗ ನಿದ್ದೆ ಆತ್ ನೋಡಿ. ಮೊದಲು ಹೊರಗಡೆ ಇನ್ನೊಂದು ಹೊರಗಡೆ ಹೆಚ್ಚಬೇಕಾಗಿದ್ದಾಳೆ ಬಡೋದ್ರಿಂದ ಎರಡು ಹಾಸಿ ಎರಡು ಹೊಚ್ಚಿ ಒಂದು ತೆಲ್ಲುಡು ಕೊಟ್ಟಿದ್ಕ ರಾಪ್ರ ಬಡ್ದಂಗ ನಿಂತು ಹೊತ್ತು ತುರ್ಕಿದಿಲ್ಲ